ಕರೆಯುತ್ತಿರೆನೆ ನನ್ನ ಕೈ ಹಿಡಿದು. ಸ್ನೇಹ ತುಂಬಿದ ನಯನದಲ್ಲಿ ಸ್ನೇಹ ತುಂಬಿದ ನಯನದಲ್ಲಿ ಜಗವನೇ ನಾ ಮರೆಯುವೆ ಬಾಬಾ. ನಿನ್ನ ಶಾಂತಿ ಸ್ತಂಭದ ಸಮ್ಮುಖದಿ ಬಾಬಾ ನಾ ಬಳಿ ಬರಲು, ನಾ ಬಳಿ ಬರಲು. ಮನದಿ ದೃಢ ನಿಶ್ಚಯವಾಗಿಹುದು, ಮನದಿ ದೃಢ ನಿಶ್ಚಯವಾಗಿಹುದು. ನೀನಿಲ್ಲಿಯೇ ಇರುತ್ತೀಯೆ ಎಂದು. ಇಂದಿಗೂ ಎಂದೆಂದಿಗೂ, ಇಂದಿಗೂ ಎಂದೆಂದಿಗೂ ನೀ ಬಾಬಾ ಇಲ್ಲಿಯೇ ನೆಲೆಸಿರುವೆ. ಮಧುಬನದ ಕಣ ಕಣದೊಳು, ಮಧುಬನದ ಕಣ ಕಣದೊಳು ನಾ ನಿನ್ನನೆ ಕಾಣುತ್ತಿಹೆನು ಬಾಬಾ. ನಿನ್ನ ಶಾಂತಿ ಸ್ತಂಭದ ಸಮ್ಮುಖದಿ ಬಾಬಾ ನಾ ಬಳಿ ಬರಲು. ವರದಾನವ ನೀಡುತ್ತಲೇ ಇರುತ್ತಿಹ ವರದಾತನ ನಾ ಕಂಡೆ. ನಿನ್ನ ಶಾಂತಿ ಸ್ತಂಭದ ಸಮ್ಮುಖದಿ ಬಾಬಾ ನಾ ಬಳಿ ಬರಲು, ನಾ ಬಳಿ ಬರಲು, ನಾ ಬಳಿ ಬರಲು. ಓಂ ಶಾಂತಿ. ಇಂದಿನ ದಿನಾಂಕ 13/3/2024. ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಇಡೀ ಪ್ರಪಂಚದಲ್ಲಿ ನಿಮ್ಮಂತಹ ಪದಮಾಪದಂ ಭಾಗ್ಯಶಾಲಿ ವಿದ್ಯಾರ್ಥಿಗಳು ಯಾರೂ ಇಲ್ಲ. ನಿಮಗೆ ಸ್ವಯಂ ಜ್ಞಾನಸಾಗರ ತಂದೆಯು ಶಿಕ್ಷಕರಾಗಿ ಓದಿಸುತ್ತಾರೆ. ಪ್ರಶ್ನೆ: ಯಾವ ನಶೆಯು ಸದಾ ಇದ್ದಾಗ ಮೋಹದ ದಾರಗಳು ತುಂಡಾಗುತ್ತವೆ? ಉತ್ತರ: ಸರ್ವೀಸ್ ಮಾಡುವ ಆಸಕ್ತಿಯು ಸದಾ ಇರಲಿ, ಆಗ ಮೋಹದ ದಾರಗಳು ತುಂಡಾಗುತ್ತವೆ. ಸದಾ ಬುದ್ಧಿಯಲ್ಲಿ ನೆನಪಿರಲಿ, ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೇವೆಯೋ ಅದೆಲ್ಲವೂ ವಿನಾಶಿಯಾಗಿದೆ. ಇದನ್ನು ನೋಡಿಯೂ ನೋಡದಂತಿರಬೇಕು. ತಂದೆಯ ಶ್ರೀಮತವಾಗಿದೆ, ಕೆಟ್ಟದನ್ನು ನೋಡಬೇಡಿ, ಕೆಟ್ಟದನ್ನು ಕೇಳಬಾರದು. ಓಂ ಶಾಂತಿ. ಶಿವ ಭಗವಾನುವಾಚ. ಮಧುರ ಸಾಲಿಗ್ರಾಮ ಅಥವಾ ಆತ್ಮಿಕ ಮಕ್ಕಳ ಪ್ರತಿ. ಇದಂತೂ ಮಕ್ಕಳು ತಿಳಿದುಕೊಂಡಿದ್ದೀರಿ. ನಾವು ಸತ್ಯಯುಗಿ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೆವು ಅಂದ ಮೇಲೆ ಇದನ್ನು ನೆನಪಿಟ್ಟುಕೊಳ್ಳಬೇಕು. ಆದಿ ಸನಾತನ ದೇವಿ ದೇವತಾ ಧರ್ಮವನ್ನಂತೂ ಎಲ್ಲರೂ ಒಪ್ಪುತ್ತಾರೆ. ಆದರೆ ದೇವತಾ ಧರ್ಮದ ಬದಲಾಗಿ ಹಿಂದೂ ಹೆಸರನ್ನು ಇಟ್ಟುಬಿಟ್ಟಿದ್ದಾರೆ. ನಿಮಗೆ ಆದಿ ಸನಾತನ ಯಾರಾಗಿದ್ದಾರೆಂದು ಗೊತ್ತಿದೆ. ಆದರೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಈ ರೀತಿಯಾಗಿದ್ದಾರೆ. ಇದನ್ನು ಭಗವಂತನೇ ತಿಳಿಸುತ್ತಾರೆ. ಭಗವಂತನು ಯಾವುದೇ ದೇಹಧಾರಿ ಮನುಷ್ಯನಲ್ಲ. ಮತ್ತೆಲ್ಲರಿಗೆ ತಮ್ಮ ತಮ್ಮ ದೇಹವಿದೆ. ಆದರೆ ಶಿವ ತಂದೆಗೆ ವಿದೇಹಿ ಎಂದು ಹೇಳಲಾಗುತ್ತದೆ. ಅವರಿಗೆ ತಮ್ಮದೇ ಆದ ದೇಹವಿಲ್ಲ. ಮತ್ತೆಲ್ಲರಿಗೆ ತಮ್ಮ ದೇಹವಿದೆ. ಆದ್ದರಿಂದ ತಮ್ಮನ್ನು ಸಹ
ಹೀಗೆ ವಿದೇಹಿ ಎಂದು ತಿಳಿಯುವುದು ಎಷ್ಟು ಮಧುರವೆನಿಸುತ್ತದೆ. ನಾವು ಹೇಗಿದ್ದೆವು, ಈಗ ಏನಾಗುತ್ತಿದ್ದೇವೆ, ಈ ನಾಟಕವು ಹೇಗೆ ಮಾಡಲ್ಪಟ್ಟಿದೆ, ಇದನ್ನು ಸಹ ನೀವೀಗ ತಿಳಿಯುತ್ತಿದ್ದೀರಿ. ಈ ದೇವಿ ದೇವತಾ ಧರ್ಮವೇ ಪವಿತ್ರ ಗೃಹಸ್ಥಾಶ್ರಮವಾಗಿತ್ತು, ಈಗ ಆಶ್ರಮವಲ್ಲ. ನಿಮಗೆ ಗೊತ್ತಿದೆ, ಈಗ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದೇವೆ. ಹಿಂದೂ ಹೆಸರಂತೂ ಈಗ ಇಡಲಾಗಿದೆ. ಆದಿ ಸನಾತನ ಹಿಂದೂ ಧರ್ಮವಂತೂ ಇಲ್ಲ. ಆದಿ ಸನಾತನ ಧರ್ಮದವರಿಗೂ ತಿಳಿಸಿ ಎಂದು ತಂದೆಯು ಅನೇಕ ಬಾರಿ ಹೇಳಿದ್ದಾರೆ. ಅಂದ ಮೇಲೆ ಅವರಿಗೆ ತಿಳಿಸಿ, ನೀವು ಆದಿ ಸನಾತನ ದೇವಿ ದೇವತಾ ಪವಿತ್ರ ಧರ್ಮದವರಾಗಿದ್ದೀರೋ ಅಥವಾ ಹಿಂದೂ ಧರ್ಮದವರಾಗಿದ್ದೀರೋ ಎಂಬುದನ್ನು ಬರೆಯಿರಿ ಎಂದು ಅವರಿಗೆ ತಿಳಿಸಿದಾಗ 84 ಜನ್ಮಗಳ ಬಗ್ಗೆ ತಿಳಿಯುತ್ತದೆ. ಈ ಜ್ಞಾನವು ಬಹಳ ಸಹಜವಾಗಿದೆ. ಕೇವಲ ಇದಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳಿರುವುದರಿಂದ ಮನುಷ್ಯರು ತಬ್ಬಿಬ್ಬಾಗುತ್ತಾರೆ. ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗುವುದು ಸಹ ನಾಟಕದಲ್ಲಿ ಪಾತ್ರವಿದೆ. ದೇವತಾ ಧರ್ಮದವರೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಎಷ್ಟೊಂದು ಪತಿತರಾಗಿ ಬಿಟ್ಟಿದ್ದಾರೆ. ಭಾರತವು ಮೊದಲು ಎಷ್ಟು ಶ್ರೇಷ್ಠವಾಗಿತ್ತು, ಭಾರತವನ್ನೇ ಮಹಿಮೆ ಮಾಡಬೇಕು. ಈಗ ಇದೇ ಮತ್ತೆ ತಮೋ ಪ್ರಧಾನದಿಂದ ಸತೋ ಪ್ರಧಾನ, ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚವು ಅವಶ್ಯವಾಗಿ ಆಗಬೇಕಾಗಿದೆ. ಮುಂದೆ ಹೋದಂತೆ ನಿಮ್ಮ ಮಾತನ್ನು ಅವಶ್ಯವಾಗಿ ತಿಳಿದುಕೊಳ್ಳುತ್ತಾರೆ. ಆದ್ದರಿಂದ ಅವರಿಗೆ ಹೇಳಿ, ಘೋರ ನಿದ್ರೆಯಿಂದ ಎದ್ದೇಳಿ, ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ನೀವು ಮಕ್ಕಳಿಗೆ ಇಡೀ ದಿನ ಖುಷಿ ಇರಬೇಕು. ಇಡೀ ಪ್ರಪಂಚದಲ್ಲಿ, ಇಡೀ ಭಾರತದಲ್ಲಿ ನಿಮ್ಮಂತಹ ಪದಮಾಪದಂ ಭಾಗ್ಯಶಾಲಿ ವಿದ್ಯಾರ್ಥಿಗಳು ಯಾರೂ ಇಲ್ಲ. ನಾವೇ ಆಗಿದ್ದೆವು, ಮತ್ತೆ ನಾವೇ ಆಗುತ್ತೇವೆ ಎಂದು ನೀವು ಸಹ ತಿಳಿಯುತ್ತೀರಿ. ಯಾರಾಗಿದ್ದರೋ ಅವರೇ ಆಗುತ್ತಾರೆ. ಇದರಲ್ಲಿ ತಬ್ಬಿಬ್ಬಾಗಬೇಡಿ. ಪ್ರದರ್ಶನಿಯಲ್ಲಿ ಸ್ವಲ್ಪ ಕೇಳಿ ಹೋಗುತ್ತಾರೆಂದರೂ ಸಹ ಅವರು ಪ್ರಜೆಗಳಾಗುತ್ತಾ ಹೋಗುತ್ತಾರೆ. ಏಕೆಂದರೆ ಅವಿನಾಶಿ ಜ್ಞಾನಧನದ ವಿನಾಶವಾಗುವುದಿಲ್ಲ. ದಿನ ಪ್ರತಿದಿನ ನಿಮ್ಮ ಸಂಸ್ಥೆಯು ಮುಂದುವರಿಯುತ್ತಾ ಹೋಗುವುದು. ಆಗ ಅನೇಕರು ನಿಮ್ಮ ಬಳಿ ಬರುತ್ತಾರೆ. ನಿಧಾನವಾಗಿ ಧರ್ಮದ ಸ್ಥಾಪನೆಯಾಗುತ್ತದೆ. ಯಾವಾಗ ಯಾರೇ ಹಿರಿಯ ವ್ಯಕ್ತಿಗಳು ಹೊರಗಿನಿಂದ ಬರುತ್ತಾರೆಂದರೆ ಅವರ ಮುಖವನ್ನು ನೋಡಲು ಎಷ್ಟೊಂದು ಮನುಷ್ಯರು ಹೋಗುತ್ತಾರೆ. ಇಲ್ಲಂತೂ ಆ ಮಾತಿಲ್ಲ. ಏಕೆಂದರೆ ನಿಮಗೆ ಗೊತ್ತಿದೆ, ಈ ಪ್ರಪಂಚದಲ್ಲಿ ಏನೆಲ್ಲ ವಸ್ತುಗಳಿವೆಯೋ ಅವೆಲ್ಲ ವಿನಾಶಿಯಾಗಿದೆ. ಅವನ್ನು ನೋಡಬಹುದು, ಕೆಟ್ಟದನ್ನು ನೋಡಬೇಡಿ. ಈ ಕೊಳಕು ಭಸ್ಮವಾಗುವುದಿದೆ. ಮನುಷ್ಯರು ಮೊದಲಾದ ಯಾರೆಲ್ಲರನ್ನು ನೋಡುತ್ತೀರೋ ಅವರು ಕಲಿಯುಗಿಗಳಾಗಿದ್ದಾರೆಂದು ತಿಳಿಯುತ್ತೀರಿ. ಆದರೆ ನೀವು ಸಂಗಮಯುಗಿ ಬ್ರಾಹ್ಮಣರಾಗಿದ್ದೀರಿ. ಸಂಗಮ ಯುಗವನ್ನು ಯಾರೂ ತಿಳಿದುಕೊಂಡಿಲ್ಲ. ಕೇವಲ ಇಷ್ಟನ್ನು ನೆನಪಿಟ್ಟುಕೊಳ್ಳಿ, ಇದು ಸಂಗಮ ಯುಗವಾಗಿದೆ. ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಮತ್ತು ಅವಶ್ಯವಾಗಿ ಪವಿತ್ರರೂ ಆಗಬೇಕಾಗಿದೆ. ಈಗ ತಂದೆಯು ತಿಳಿಸುತ್ತಾರೆ, ಈ ಕಾಮ ವಿಕಾರವು ಆದಿ ಮಧ್ಯ ಅಂತ್ಯ ದುಃಖ ಕೊಡುವುದಾಗಿದೆ ಅಂದಾಗ ಇದರ ಮೇಲೆ ವಿಜಯ ಗಳಿಸಿ ವಿಷಕ್ಕಾಗಿ ಎಷ್ಟೊಂದು ತೊಂದರೆ ಕೊಡುತ್ತಾರೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಕಾಮ ಮಹಾ ಶತ್ರುವಾಗಿದೆ, ಅದನ್ನು ಜಯಿಸಬೇಕು. ಈಗ ಈ ಸಮಯದಲ್ಲಿ ಪ್ರಪಂಚದಲ್ಲಿ ಎಷ್ಟೊಂದು ಮನುಷ್ಯರಿದ್ದಾರೆ. ನೀವು ಒಬ್ಬೊಬ್ಬರಿಗೂ ಎಲ್ಲಿಯವರೆಗೆ ತಿಳಿಸುತ್ತೀರಿ? ಒಬ್ಬೊಬ್ಬರಿಗೆ ತಿಳಿಸುತ್ತೀರೆಂದರೆ ಇನ್ನೊಬ್ಬರು ಇದು ಜಾದೂ ಆಗಿದೆ ಎಂದು ಹೇಳುತ್ತಾರೆ ಮತ್ತು ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಆದಿ ಸನಾತನ ಧರ್ಮದವರಿಗೆ ತಿಳಿಸಿ, ಆದಿ ಸನಾತನವು ದೇವತಾ ಧರ್ಮವಾಗಿದೆ. ಲಕ್ಷ್ಮೀ ನಾರಾಯಣರು ಈ ಪದವಿಯನ್ನು ಹೇಗೆ ಪಡೆದರು? ಹೇಗೆ ಮನುಷ್ಯರಿಂದ ದೇವತೆಗಳಾದರು?
ಎಂದು ನೀವು ತಿಳಿಸುತ್ತೀರಿ ಅಂದಾಗ ಅವಶ್ಯವಾಗಿ ಅಂತಿಮ ಜನ್ಮದಲ್ಲಿಯೇ ಪಡೆದಿರಬೇಕು. 84 ಜನ್ಮಗಳನ್ನು ಪೂರ್ಣ ಮಾಡಿದ ನಂತರ ಈ ರೀತಿಯಾದರೂ ಯಾರಿಗೆ ಸರ್ವೀಸಿನ ಆಸಕ್ತಿ ಇದೆಯೋ ಅವರು ಇದರಲ್ಲಿ ತೊಡಗಿರುತ್ತಾರೆ. ಇದರಿಂದ ಎಲ್ಲ ಕಡೆಯ ಮೋಹವು ತುಂಡಾಗುತ್ತದೆ. ಈ ಕಣ್ಣುಗಳಿಂದ ಏನೆಲ್ಲ ನೋಡುತ್ತಿದ್ದೇವೆಯೋ ಅದನ್ನು ಮರೆಯಬೇಕು. ಹೇಗೆ ನೋಡಿದರೂ ನೋಡದ ಆಗಿರಬೇಕು. ಕೆಟ್ಟದನ್ನು ನೋಡಬೇಡಿ. ಮನುಷ್ಯರಂತೂ ಕೋತಿಗಳ ಚಿತ್ರವನ್ನು ಮಾಡುತ್ತಾರೆ, ಆದರೆ ಇದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಮಕ್ಕಳು ಎಷ್ಟೊಂದು ಪರಿಶ್ರಮ ಪಡುತ್ತಾರೆ. ಯಾರು ಅನ್ಯರಿಗೆ ತಿಳಿಸಿ ಯೋಗ್ಯರನ್ನಾಗಿ ಮಾಡುತ್ತಾರೆಯೋ ಅವರಿಗೆ ತಂದೆಯು ಅವಕಾಶ ಕೊಡುತ್ತಾರೆ. ಯಾರು ಕೆಲಸ ಮಾಡಿ ತೋರಿಸುತ್ತಾರೆಯೋ ಅವರಿಗೆ ಬಹುಮಾನ ಸಿಗುತ್ತದೆ. ತಂದೆಯು ನಮಗೆ ಎಷ್ಟೊಂದು ಬಹುಮಾನಗಳನ್ನು ಕೊಡುತ್ತಾರೆ ಎಂದು ನಿಮಗೆ ಗೊತ್ತಿದೆ. ಮೊದಲನೆಯದು ಸೂರ್ಯವಂಶಿ ರಾಜಧಾನಿಯ ಬಹುಮಾನವಾಗಿದೆ. ಎರಡನೆಯದು ಚಂದ್ರವಂಶಿ ರಾಜಧಾನಿಯ ಬಹುಮಾನವಾಗಿದೆ. ನಂಬರ್ ವಾರಂತೂ ಇದ್ದೇ ಇದೆ. ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಕುಳಿತು ರಚಿಸುತ್ತಾರೆ. ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಈ ಶಾಸ್ತ್ರಗಳನ್ನು ಓದುವುದರಿಂದ ಯಜ್ಞ ತಪಗಳನ್ನು ಮಾಡುವುದರಿಂದ ಯಾರೂ ನನ್ನೊಂದಿಗೆ ಮಿಲನ ಮಾಡುವುದಿಲ್ಲ. ದಿನ ಪ್ರತಿದಿನ ಎಷ್ಟೊಂದು ಪಾಪಾತ್ಮರಾಗುತ್ತಾ ಹೋಗುತ್ತಾರೆ. ಯಾರೂ ಪುಣ್ಯಾತ್ಮರಾಗುವುದಿಲ್ಲ. ತಂದೆಯೇ ಬಂದು ಪುಣ್ಯಾತ್ಮರನ್ನಾಗಿ ಮಾಡುತ್ತಾರೆ. ಒಂದಾಗಿದೆ ಮಿತವಾದ ದಾನ ಪುಣ್ಯ, ಇನ್ನೊಂದು ಅಪರಿಮಿತವಾದುದಾಗಿದೆ. ಭಕ್ತಿ ಮಾರ್ಗದಲ್ಲಿ ಪರೋಕ್ಷವಾಗಿ ಈಶ್ವರಾರ್ಥವಾಗಿ ದಾನ ಪುಣ್ಯ ಮಾಡುತ್ತಾರೆ. ಆದರೆ ಈಶ್ವರನೆಂದು ಯಾರಿಗೆ ಹೇಳಲಾಗುತ್ತದೆ ಎಂದು ಗೊತ್ತಿಲ್ಲ. ಈಗ ನಿಮಗೆ ಗೊತ್ತಿದೆ. ಆದ್ದರಿಂದಲೇ ಶಿವತಂದೆಯು ನಮ್ಮನ್ನು ಹೇಗಿದ್ದವರನ್ನು ಹೇಗೆ ಮಾಡುತ್ತಾರೆ ಎಂದು ಹೇಳುತ್ತೀರಿ. ಭಗವಂತ ಒಬ್ಬರೇ ಆಗಿದ್ದಾರೆ, ಆದರೆ ಅವರನ್ನೇ ಸರ್ವವ್ಯಾಪಿ ಎಂದು ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ತಿಳಿಸಬೇಕು, ನೀವು ಏನೇನು ಮಾಡಿಬಿಟ್ಟಿದ್ದೀರಿ. ನಿಮ್ಮ ಬಳಿ ಬರುತ್ತಾರೆ, ಸ್ವಲ್ಪ ಕೇಳಿ ಹೊರಗೆ ಹೋಗುತ್ತಾರೆಂದರೆ ಅದು ಸಮಾಪ್ತಿಯಾಗುತ್ತದೆ. ಇಲ್ಲಿಯದು ಇಲ್ಲಿಗೆ ಉಳಿಯುತ್ತದೆ. ಎಲ್ಲವನ್ನು ಮರೆತು ಹೋಗುತ್ತಾರೆ. ಜ್ಞಾನವು ಬಹಳ ಚೆನ್ನಾಗಿದೆ, ನಾವು ಮತ್ತೆ ಬರುತ್ತೇವೆಂದು ನಿಮಗೆ ಹೇಳುತ್ತಾರೆ. ಆದರೆ ಮೋಹದ ದಾರಗಳು ತುಂಡಾಗುವುದೇ ಇಲ್ಲ. ಮೋಹಜೀತ ರಾಜನ ಕಥೆಯು ಎಷ್ಟು ಚೆನ್ನಾಗಿದೆ. ಮೋಹಜೀತ ಎಂದರೆ ಈ ಲಕ್ಷ್ಮೀನಾರಾಯಣರಾಗಿದ್ದಾರೆ. ಆದರೆ ಮನುಷ್ಯರಿಗೆ ಇದು ಗೊತ್ತಿಲ್ಲ. ಇದು ಆಶ್ಚರ್ಯವಾಗಿದೆ. ರಾವಣ ರಾಜ್ಯದಲ್ಲಿ ಏಣಿಯನ್ನು ಇಳಿಯುತ್ತಾ ಒಮ್ಮೆಲೆ ಕೆಳಗೆ ಬಿದ್ದು ಹೋಗುತ್ತಾರೆ. ಹೇಗೆ ಮಕ್ಕಳ ಆಟವಿರುತ್ತದೆ ಎಲ್ಲವೇ. ಮೇಲೆ ಹೋಗಿ ಮತ್ತೆ ಕೆಳಗೆ ಬೀಳುತ್ತಾರೆ. ನಿಮ್ಮ ಆಟವೂ ಸಹ ಬಹಳ ಸಹಜವಾಗಿದೆ. ತಂದೆಯು ತಿಳಿಸುತ್ತಾರೆ, ಚೆನ್ನಾಗಿ ಧಾರಣೆ ಮಾಡಿ ಯಾವುದೇ ಚೀಚಿ ಕೆಲಸವನ್ನು ಮಾಡಬಾರದು. ತಂದೆಯು ತಿಳಿಸುತ್ತಾರೆ, ನಾನು ಬೀಜರೂಪ ಸಚ್ಚಿತ್ ಆನಂದ ಸ್ವರೂಪನಾಗಿದ್ದೇನೆ, ಜ್ಞಾನಸಾಗರನಾಗಿದ್ದೇನೆ. ಜ್ಞಾನಸಾಗರನು ಮೇಲೆ ಕುಳಿತುಕೊಂಡೇ ಇರುವರೇನೋ ಎಂದಾದರೂ ಬಂದು ಜ್ಞಾನವನ್ನು ಕೊಟ್ಟಿರಬೇಕಲ್ಲವೇ. ಆದರೆ ಜ್ಞಾನ ಎಂದರೇನು ಎಂಬುದು ಯಾರಿಗೂ ಗೊತ್ತಿಲ್ಲ. ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನಾನು ನಿಮಗೆ ಓದಿಸಲು ಬರುತ್ತೇನೆಂದರೆ ಪ್ರತಿನಿತ್ಯವೂ ಓದಬೇಕಲ್ಲವೇ. ಪ್ರತಿನಿತ್ಯವೂ ವಿದ್ಯಾಭ್ಯಾಸವನ್ನು ತಪ್ಪಿಸಬಾರದು. ಯಾವುದಾದರೊಂದು ಒಳ್ಳೆಯ ಜ್ಞಾನ ಬಿಂದು ಅವಶ್ಯವಾಗಿ ಸಿಗುತ್ತದೆ. ಮುರುಳಿಯನ್ನೇ ಓದದಿದ್ದರೆ ಅವಶ್ಯವಾಗಿ ಜ್ಞಾನ ಬಿಂದುಗಳು ತಪ್ಪಿ ಹೋಗುತ್ತವೆ. ಬಹಳಷ್ಟು ಜ್ಞಾನದ ಅಂಶಗಳಿವೆ. ಇದು ಸಹ ನಿಮಗೆ ತಿಳಿಸಬೇಕು. ನೀವು ಭಾರತವಾಸಿಗಳು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಿ. ಈಗ ಎಷ್ಟೊಂದು ಧರ್ಮಗಳಾಗಿವೆ. ಮತ್ತೆ ಇತಿಹಾಸವು ಪುನರಾವರ್ತನೆಯಾಗುತ್ತದೆ. ಇದು ಏರುವ ಮತ್ತು ಇಳಿಯುವ ಏಣಿಯಾಗಿದೆ. ಹೇಗೆ ಜಿನ್ ರಾಕ್ಷಸನಿಗೆ ಏಣಿಯನ್ನು ಹತ್ತು ಮತ್ತು ಇಳಿ ಎಂದು ಆಜ್ಞೆಯನ್ನು
ಮಾಡಿದ್ದರು. ಹಾಗೆಯೇ ನೀವೆಲ್ಲರೂ ಜಿನ್ ಆಗಿದ್ದೀರಲ್ಲವೇ? ಅಂದರೆ 84ರ ಏಣಿಯನ್ನು ಹತ್ತುತ್ತೀರಿ ಮತ್ತು ಇಳಿಯುತ್ತೀರಿ. ಎಷ್ಟೊಂದು ಮನುಷ್ಯರಿದ್ದಾರೆ. ಪ್ರತಿಯೊಬ್ಬರೂ ಸಹ ಎಷ್ಟೊಂದು ಪಾತ್ರವನ್ನು ಅಭಿನಯಿಸಬೇಕಾಗುತ್ತದೆ. ಮಕ್ಕಳಿಗಂತೂ ಬಹಳ ಆಶ್ಚರ್ಯವೆನಿಸಬೇಕು, ಏಕೆಂದರೆ ನಿಮಗೆ ಬೇಅದ್ದಿನ ನಾಟಕದ ಪೂರ್ಣ ಅರಿವಾಗಿದೆ. ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ನೀವೇ ತಿಳಿದುಕೊಂಡಿದ್ದೀರಿ. ಇದನ್ನು ಯಾವುದೇ ಮನುಷ್ಯರು ತಿಳಿದುಕೊಂಡಿಲ್ಲ. ಸತ್ಯಯುಗದಲ್ಲಿ ಯಾರದೇ ಬಾಯಿಂದ ಯಾವುದೇ ಕೆಟ್ಟ ವಚನಗಳು ಬರುವುದಿಲ್ಲ. ಇಲ್ಲಂತೂ ಒಬ್ಬರು ಇನ್ನೊಬ್ಬರಿಗೆ ನಿಂದನೆ ಮಾಡುತ್ತಿರುತ್ತಾರೆ. ಇದು ವಿಷಯ ವೈತರಣಿ ನದಿ ರೌರವ ನರಕವಾಗಿದೆ. ಎಲ್ಲ ಮನುಷ್ಯರು ರೌರವ ನರಕದಲ್ಲಿದ್ದಾರೆ. ಇಲ್ಲಂತೂ ಯಥಾ ರಾಜ ರಾಣಿ ತಥಾ ಪ್ರಜಾ. ನಿಮ್ಮ ವಿಜಯವು ಅಂತ್ಯದಲ್ಲಾಗುತ್ತದೆ. ಆಗ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಯಾರು ಮಾಡಿದರೆಂದು ತಿಳಿಯುತ್ತಾರೆ. ಇದೇ ಮೊದಲ ನಂಬರಿನ ಮುಖ್ಯ ಮಾತಾಗಿದೆ. ಇದು ಯಾರಿಗೂ ಗೊತ್ತಿಲ್ಲ. ತಂದೆಯು ತಿಳಿಸುತ್ತಾರೆ, ನಾನಂತೂ ಬಡವರ ಬಂಧುವಾಗಿದ್ದೇನೆ. ಇದಂತೂ ಅಂತ್ಯದಲ್ಲಿ ಯಾವಾಗ ಟೂ ಲೇಟ್ ಆಗಿಬಿಡುತ್ತದೆಯೋ ಆಗ ತಿಳಿಯುತ್ತಾರೆ. ಈಗ ನಿಮಗೆ 3ನೆಯ ನೇತ್ರ ಸಿಕ್ಕಿದೆ. ಮಧುರ ಮನೆ ಮತ್ತು ಮಧುರ ರಾಜಧಾನಿಯು ಬುದ್ಧಿಯಲ್ಲಿ ನೆನಪಿದೆ. ಈಗ ಶಾಂತಿಧಾಮ ಸುಖಧಾಮಕ್ಕೆ ಹೋಗಬೇಕಾಗಿದೆ. ನೀವು ಯಾವ ಪಾತ್ರವನ್ನು ಅಭಿನಯಿಸಿದ್ದೀರಿ? ಈಗ ಬುದ್ಧಿಯಲ್ಲಂತೂ ಬರುತ್ತದೆ ಎಲ್ಲವೇ. ನೀವು ಬ್ರಾಹ್ಮಣರ ವಿನಃ ಎಲ್ಲರೂ ಸತ್ತು ಹೋಗಿದ್ದಾರೆ. ಬ್ರಾಹ್ಮಣರೇ ಎದ್ದು ನಿಲ್ಲುತ್ತೀರಿ. ಬ್ರಾಹ್ಮಣರೇ ದೇವತೆಗಳಾಗುತ್ತೀರಿ. ಇದೊಂದೇ ಧರ್ಮವು ಸ್ಥಾಪನೆಯಾಗುತ್ತಿದೆ. ಮತ್ತೆಲ್ಲ ಧರ್ಮಗಳು ಹೇಗೆ ಸ್ಥಾಪನೆಯಾಗುತ್ತದೆ ಎಂಬುದು ಸಹ ನಿಮ್ಮ ಬುದ್ಧಿಯಲ್ಲಿದೆ. ತಿಳಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ. ಅಂದ ಮೇಲೆ ಇಂತಹ ತಂದೆಯನ್ನು ಗಳಿಗೆ ಗಳಿಗೆಯೂ ನೆನಪು ಮಾಡಬೇಕು. ಉದ್ಯೋಗ ವ್ಯವಹಾರಗಳನ್ನು ಬಲೆ ಮಾಡಿ ಕೇವಲ ಪವಿತ್ರರಾಗಿ. ಆದಿ ಸನಾತನ ದೇವಿ ದೇವತಾ ಧರ್ಮವು ಪವಿತ್ರವಾಗಿತ್ತು. ಈಗ ಮತ್ತೆ ಪವಿತ್ರವಾಗಬೇಕಾಗಿದೆ. ನಡೆಯುತ್ತಾ ತಿರುಗಾಡುತ್ತಾ ತಂದೆಯಾದ ನನ್ನನ್ನು ನೆನಪು ಮಾಡುತ್ತೀರೆಂದರೆ ನೀವು ಸತೋಪ್ರಧಾನರಾಗಿ ಬಿಡುತ್ತೀರಿ. ಯಾವಾಗ ಸತೋಪ್ರಧಾನರಾಗುತ್ತೀರೋ ಆಗ ಶಕ್ತಿ ಬರುತ್ತದೆ. ನೆನಪಿನ ಯಾತ್ರೆಯ ವಿನಃ ನೀವು ಎಂದೂ ಸಹ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಯಾವಾಗ ಸತೋಪ್ರಧಾನತೆಯನ್ನು ತಲುಪುತ್ತೀರೋ ಆಗಲೇ ಪಾಪಗಳು ಪರಿಹಾರವಾಗುತ್ತವೆ. ಇದು ಯೋಗ ಅಗ್ನಿಯಾಗಿದೆ. ಈ ಶಬ್ದವು ಗೀತೆಯದ್ದಾಗಿದೆ. ಯೋಗ ಯೋಗ ಎಂದು ಹೇಳಿ ತಲೆಕೆಡಿಸಿಕೊಳ್ಳುತ್ತಾರೆ. ವಿದೇಶದಿಂದಲೂ ಸಹ ಯೋಗವನ್ನು ಕಲಿಸುವುದಕ್ಕಾಗಿ ಅವರನ್ನು ಸಿಕ್ಕಿ ಹಾಕಿಸಿ ಕರೆತರುತ್ತಾರೆ. ಯಾವಾಗ ನಿಮ್ಮ ಈ ಮಾತನ್ನು ಅರಿತುಕೊಳ್ಳುವರೋ ಪರಮಾತ್ಮ ತಂದೆಯು ಒಬ್ಬರೇ ಆಗಿದ್ದಾರೆ. ಅವರೇ ಬಂದು ಎಲ್ಲರನ್ನೂ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಎಂದು ತಿಳಿದಾಗ ಒಂದು ದಿನ ಪತ್ರಿಕೆಯವರೂ ಸಹ ಈ ಮಾತುಗಳನ್ನು ಹಾಕುತ್ತಾರೆ. ಇದಂತೂ ಖಚಿತವಾಗಿದೆ. ರಾಜಯೋಗವನ್ನು ಒಬ್ಬ ಪರಂಪಿತ ಪರಮಾತ್ಮನ ವಿನಃ ಮತ್ಯಾರೂ ಕಲಿಸಲು ಸಾಧ್ಯವಿಲ್ಲ. ಈ ಮಾತುಗಳನ್ನು ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಹಾಕಬೇಕು. ಒಳ್ಳೆಯದು. ಧಾರಣೆಗಾಗಿ ಮುಖ್ಯ ಸಾರ. ಸೂರ್ಯವಂಶಿ ರಾಜಧಾನಿಯ ಬಹುಮಾನವನ್ನು ಪಡೆಯಲು ಬಾಪ್ ದಾದಾರವರ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಬೇಕು. ಸರ್ವೀಸ್ ಮಾಡಿ ತೋರಿಸಬೇಕು. ಮೋಹದ ದಾರಗಳನ್ನು ಕತ್ತರಿಸಬೇಕು. ಜ್ಞಾನಸಾಗರ ವಿದೇಹಿ ತಂದೆಯು ಸ್ವಯಂ ಓದಿಸಲು ಬರುತ್ತಾರೆ. ಆದ್ದರಿಂದ ಪ್ರತಿನಿತ್ಯ ಓದಬೇಕಾಗಿದೆ. ಒಂದು ದಿನವೂ ವಿದ್ಯೆಯನ್ನು ತಪ್ಪಿಸಬಾರದು. ತಂದೆಯ ಸಮಾನ ವಿಧೇಹಿಯಾಗುವ ಪುರುಷಾರ್ಥ ಮಾಡಬೇಕು. ವರದಾನ: ತಮ್ಮ ಪ್ರಾಕ್ಟಿಕಲ್ ಜೀವನದ ನಿರ್ದರ್ಶನ ಮುಖಾಂತರ ಶಾಂತಿಯ ಶಕ್ತಿಯ ವಿಚಾರ ಹರಡುವಂತಹ ವಿಶೇಷ ಸೇವಾದಾರಿ ಭವ. ಪ್ರತಿಯೊಬ್ಬರಿಗೂ ಶಾಂತಿಯ ಶಕ್ತಿಯ ಅನುಭವ ಮಾಡಿಸುವುದು ಇದು ವಿಶೇಷ ಸೇವೆಯಾಗಿದೆ.
ಹೇಗೆ ವಿಜ್ಞಾನದ ಶಕ್ತಿ ಹೆಸರುವಾಸಿಯಾಗಿದೆ ಹಾಗೆ ಶಾಂತಿಯ ಶಕ್ತಿ ಹೆಸರುವಾಸಿಯಾಗುವುದು. ಎಲ್ಲರ ಮುಖದಿಂದ ಕೂಗು ಹೊರಡಲಿ, ಶಾಂತಿಯ ಶಕ್ತಿ ವಿಜ್ಞಾನದ ಶಕ್ತಿಗಿಂತಲೂ ಶ್ರೇಷ್ಠವಾಗಿದೆ ಎಂದು. ಆ ದಿನವೂ ಸಹ ಬರಲಿದೆ. ಶಾಂತಿಯ ಶಕ್ತಿಯ ಪ್ರತ್ಯಕ್ಷತೆ ಅರ್ಥಾತ್ ತಂದೆಯ ಪ್ರತ್ಯಕ್ಷತೆ ಶಾಂತಿಯ ಶಕ್ತಿಯ ಪ್ರಾಕ್ಟಿಕಲ್ ನಿದರ್ಶನವಾಗಿದೆ. ನಿಮ್ಮೆಲ್ಲರ ಜೀವನ ಪ್ರತಿಯೊಬ್ಬರೂ ನಡೆಯುತ್ತಾ ತಿರುಗಾಡುತ್ತಾ ಶಾಂತಿಯ ಮಾಡೆಲ್ ಕಂಡು ಬಂದಲ್ಲಿ ವಿಜ್ಞಾನದವರ ದೃಷ್ಟಿಯೂ ಸಹ ಶಾಂತಿಯ ಶಕ್ತಿಯವರ ಮೇಲೆ ಹೋಗುವುದು. ಇಂತಹ ಸೇವೆ ಮಾಡಿ ಆಗ ಹೇಳಲಾಗುವುದು ವಿಶೇಷ ಸೇವಾದಾರಿ. ಸ್ಲೋಗನ್: ಸೇವೆ ಮತ್ತು ಸ್ಥಿತಿಯ ಬ್ಯಾಲೆನ್ಸ್ ಇಟ್ಟಾಗ ಸರ್ವರಿಂದ ಬ್ಲೆಸ್ಸಿಂಗ್ ಸಿಗುತ್ತಿರುವುದು. ಮಾತೇಶ್ವರಿ ಜಿ ಅವರ ಅಮೂಲ್ಯ ಮಹಾವಾಕ್ಯ. ನಯನ ಹೀನ ಅರ್ಥಾತ್ ಜ್ಞಾನ ನೇತ್ರಹೀನರಿಗೆ ಮಾರ್ಗ ತೋರಿಸುವಂತಹ ಪರಮಾತ್ಮ. ನಯನ ಹೀನರಿಗೆ ಮಾರ್ಗ ತೋರಿಸು ಪ್ರಭು. ಈಗ ಏನು ಮನುಷ್ಯರು ಗೀತೆಯನ್ನು ಆಡುತ್ತಾರೆ, ನಯನ ಹೀನರಿಗೆ ಮಾರ್ಗ ತೋರಿಸು ಅಂದಾಗ ಮಾರ್ಗ ತೋರಿಸುವಂಥವರು ಒಬ್ಬರೇ ಪರಮಾತ್ಮ ಆದರು. ಆದ್ದರಿಂದಲೇ ಪರಮಾತ್ಮನನ್ನು ಕರೆಯುತ್ತಾರೆ ಮತ್ತು ಯಾವ ಸಮಯದಲ್ಲಿ ಹೇಳುತ್ತಾರೆ ಪ್ರಭು ಮಾರ್ಗ ತೋರಿಸು ಎಂದು. ಅಂದರೆ ಖಂಡಿತವಾಗಿ ಮನುಷ್ಯರಿಗೆ ಮಾರ್ಗ ತೋರಿಸಲು ಸ್ವಯಂ ಪರಮಾತ್ಮನಿಗೆ ನಿರಾಕಾರ ರೂಪದಿಂದ ಸಾಕಾರ ರೂಪದಲ್ಲಿ ಅವಶ್ಯವಾಗಿ ಬರಬೇಕಾಗುತ್ತದೆ. ಆದ್ದರಿಂದಲೇ ಸ್ಥೂಲವಾಗಿ ಮಾರ್ಗ ತೋರಿಸುತ್ತಾರೆ, ಬಾರದೆ ಮಾರ್ಗ ತಿಳಿಸಲು ಸಾಧ್ಯವಿಲ್ಲ. ಈಗ ಏನು ಮನುಷ್ಯರು ತಬ್ಬಿಬ್ಬಾಗಿದ್ದಾರೆ, ಹೀಗೆ ತಬ್ಬಿಬ್ಬಾಗಿರುವವರಿಗೆ ಮಾರ್ಗ ಬೇಕು. ಆದ್ದರಿಂದ ಪರಮಾತ್ಮನಿಗೆ ಹೇಳುತ್ತಾರೆ, ನಯನ ಹೀನರಿಗೆ ಮಾರ್ಗ ತೋರಿಸು ಪ್ರಭು. ನಂತರ ಇವರಿಗೆ ನಾವಿಕ ಎಂದು ಕರೆಯಲಾಗುವುದು. ಯಾರು ಆಚೆಯ ದಡಕ್ಕೆ ಅಥವಾ ಈ 5 ತತ್ವಗಳಿಂದ ಆಗಿರುವಂತಹ ಸೃಷ್ಟಿಯಾಗಿದೆ ಇದನ್ನು ಪಾರು ಮಾಡಿ ಆ ದಡ ಅರ್ಥಾತ್ 5 ತತ್ವಗಳಿಂದ ಪಾರು ಮಾಡಿ ಏನು 6ನೇ ತತ್ವ ಅಖಂಡ ಜ್ಯೋತಿ ಮಹಾ ತತ್ವವಾಗಿದೆ ಅದರಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಪರಮಾತ್ಮ ಸಹ ಯಾವಾಗ ಈ ದಡದಿಂದ ಆ ದಡಕ್ಕೆ ಬರಬೇಕು ಆಗಲೇ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಪರಮಾತ್ಮನಿಗೆ ನಾವಿಕ ಎಂದೂ ಸಹ ಕರೆಯುತ್ತಾರೆ. ಅವರೇ ನಾವು ನಾವೇ ಎನ್ನು ಆತ್ಮರೂಪಿ ನಾವೇ ಆ ದಡಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಈಗ ಯಾರು ಪರಮಾತ್ಮನ ಜೊತೆ ಸಂಬಂಧದಲ್ಲಿರುತ್ತಾರೆ ಅವರನ್ನು ಜೊತೆಯಲ್ಲಿ ಕರೆದೊಯ್ಯುತ್ತಾರೆ. ಬಾಕಿ ಯಾರೆಲ್ಲ ಉಳಿಯುತ್ತಾರೆ ಅವರು ಧರ್ಮರಾಜನ ಶಿಕ್ಷೆಗಳನ್ನು ತಿನ್ನುತ್ತಾ ನಂತರ ಮುಕ್ತರಾಗುತ್ತಾರೆ. ಮುಳ್ಳು ಅರ್ಥಾತ್ ದುಃಖದ ಪ್ರಪಂಚದಿಂದ ಹೂವಿನ ನೆರಳು ಅರ್ಥಾತ್ ಸುಖದ ಪ್ರಪಂಚಕ್ಕೆ ಕರೆದೊಯ್ಯುವವರು ಪರಮಾತ್ಮ ಆಗಿದ್ದಾರೆ. ಮುಳ್ಳುಗಳ ಪ್ರಪಂಚದಿಂದ ಹೂವಿನ ನೆರಳಿಗೆ ಕರೆದುಕೊಂಡು ಹೋಗಿ ಈಗ ಈ ಕರೆಯನ್ನು ಪರಮಾತ್ಮನಿಗಾಗಿಯೇ ಮಾಡುತ್ತಿದ್ದಾರೆ. ಯಾವಾಗ ಮನುಷ್ಯರು ಅತಿಯಾದ ದುಃಖಿಗಳಾಗುತ್ತಾರೆ ಆಗ ಪರಮಾತ್ಮನನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ಈ ಮುಳ್ಳುಗಳ ಪ್ರಪಂಚದಿಂದ ಕರೆದುಕೊಂಡು ಹೋಗಿ ಹೂವಿನ ನೆರಳಿಗೆ ಇದರಿಂದ ಸಿದ್ಧವಾಗುವುದು ಖಂಡಿತವಾಗಿ ಅದು ಒಂದು ಪ್ರಪಂಚವಾಗಿದೆ. ಈಗ ಇದನ್ನಂತೂ ಎಲ್ಲ ಮನುಷ್ಯರು ತಿಳಿದಿದ್ದಾರೆ. ಈಗ ಏನು ಪ್ರಪಂಚವಿದೆ ಅದು ದುಃಖದಿಂದ ತುಂಬಿದೆ. ಯಾವ ಕಾರಣ ಮನುಷ್ಯ ದುಃಖ ಮತ್ತು ಅಶಾಂತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದಾನೆ ಮತ್ತು ನೆನಪು ಹೂವಿನ ಪ್ರಪಂಚವನ್ನು ಮಾಡುತ್ತಾರೆ. ಅಂದರೆ ಖಂಡಿತವಾಗಿ ಅದು ಒಂದು ಪ್ರಪಂಚವಿರಬಹುದು. ಯಾವ ಪ್ರಪಂಚದ ಸಂಸ್ಕಾರ ಆತ್ಮದಲ್ಲಿ ತುಂಬಿದೆ ಈಗ ಅದನ್ನಂತೂ ನಾವು ತಿಳಿದಿದ್ದೇವೆ. ದುಃಖ ಅಶಾಂತಿ ಎಲ್ಲವೂ ಕರ್ಮ ಬಂಧನದ ಲೆಕ್ಕಾಚಾರವಾಗಿದೆ. ರಾಜನಿಂದ ಹಿಡಿದು ರಂಕನವರೆಗೆ ಪ್ರತಿಯೊಬ್ಬ ಮನುಷ್ಯ ಮಾತ್ರರು ಈ ಲೆಕ್ಕಾಚಾರದಲ್ಲಿ ಪೂರ್ತಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಆದ್ದರಿಂದ ಪರಮಾತ್ಮ ಸ್ವಯಂ ಹೇಳುತ್ತಾರೆ, ಈಗಿನ ಸಂಸಾರ
ಕಲಿಯುಗವಾಗಿದೆ. ಆದ್ದರಿಂದ ಆ ಎಲ್ಲ ಕರ್ಮ ಬಂಧನರಹಿತ ಜೀವನ್ಮುಕ್ತ ದೇವಿ ದೇವತೆಗಳ ರಾಜ್ಯ ಯಾವುದು ಈಗ ಇಲ್ಲ. ಈಗ ನಾವು ಏನು ಜೀವನ್ಮುಕ್ತ ಎಂದು ಹೇಳುವೆವೋ ಅದರ ಅರ್ಥ ಇದಲ್ಲ ನಾವು ಯಾವುದೇ ದೇಹದಿಂದ ಮುಕ್ತರಾಗಿದ್ದೆವು ಎಂದು. ಅವರಿಗೆ ಯಾವುದೇ ದೇಹಭಾನ ಇರಲಿಲ್ಲ. ಆದರೆ ಅವರು ಈ ದೇಹದಲ್ಲಿದ್ದರೂ ಸಹ ದುಃಖವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿರಲಿಲ್ಲ. ಅವರಲ್ಲಿ ಯಾವುದೇ ಕರ್ಮ ಬಂಧನದ ವಿಚಾರ ಇರುವುದಿಲ್ಲ. ಅವರು ಜೀವನ ಪಡೆಯುತ್ತಾ ಜೀವನ ಬಿಡುತ್ತಾ ಆದಿ ಮಧ್ಯೆ ಅಂತ್ಯ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದರು. ಅಂದರೆ ಜೀವನ್ಮುಕ್ತಿಯ ಅರ್ಥವೇ ಆಗಿದೆ ಜೀವನದಲ್ಲಿದ್ದರು ಕರ್ಮಾತೀತ. ಈಗ ಈ ಎಲ್ಲ ಪ್ರಪಂಚ 5 ವಿಕಾರಗಳಲ್ಲಿ ಪೂರ್ತಿ ಅಂಟಿಕೊಂಡು ಬಿಟ್ಟಿದೆ. ತಿಳಿಯಿರಿ, 5 ವಿಕಾರಗಳ ಪೂರ್ತಿ ವಾಸವಿದೆ. ಆದರೆ ಮನುಷ್ಯರಲ್ಲಿ ಇಷ್ಟು ಶಕ್ತಿ ಇಲ್ಲ. ಯಾವುದು ಈ 5 ಭೂತಗಳನ್ನು ಗೆಲ್ಲಲು ಸಾಧ್ಯವಾಗಬೇಕೋ ಆಗಲೇ ಪರಮಾತ್ಮ ಖುದ್ದು ಬಂದು 5 ಭೂತಗಳಿಂದ ಬಿಡಿಸುತ್ತಾರೆ ಮತ್ತು ಭವಿಷ್ಯ ಪ್ರಾರಬ್ಧ ದೇವಿ ದೇವತಾ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ಒಳ್ಳೆಯದು. ಓಂ ಶಾಂತಿ.